ನಾವೇನೇನು ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ತಯಾರಾಗ್ತಕ್ಕಂಥದ್ದು. ಬೆಳಿಗ್ಗೆ ದಾನ ಯಾಕೆ ಡೈರೆಕ್ಟ್ ಆಗಿ ಮಾಡಬಾರದು ಅಂದರೆ, ಸಂಸ್ಕಾರಗಳು ವಸನಗಳು ಅಂತ ಹೇಳ್ತೀವಿ. ಇದು ಎಷ್ಟನೇ ಜನ್ಮ ಅಂತ ನಮಗೆ ಗೊತ್ತಿಲ್ಲ. ಪ್ರತಿ ಜನ್ಮದಲ್ಲೂ ನಾವು ಒಳ್ಳೆ ಕರ್ಮಗಳು ಕೆಟ್ಟ ಕರ್ಮಗಳು ಮಾಡಿ ನೆರವೇರದೇ ಇರೋ ಆಸೆಗಳನ್ನು ಹೊತ್ತುಕೊಂಡು ಬಿಡ್ತೀವಿ. ಆ ಮನಸ್ಸಿನಲ್ಲಿ ಏನೇನು ಶೇಖರಣೆ ಮಾಡಿ ಇಟ್ಕೊಂಡಿತ್ತು ವಿಚಾರಗಳು, ಅದು ಆತ್ಮದ ಜೊತೆಗೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಕಲ್ಮಶಗಳು ತುಂಬಿರೋ ಮನಸ್ಸು, ಕಾನ್ಷಿಯಸ್ ಅಂತೀವಿ ಇಂಗ್ಲಿಷಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿ ತುಳುಕ್ತಾ ಇರುತ್ತೆ. ಕಣ್ಣು ಮುಚ್ಚಿದರೆ ವಿಚಿತ್ರ ವಿಚಿತ್ರ ಆಲೋಚನೆ. ಹೇಳ್ತಾರೆ ನನಗೆ, ಗುರುಗಳೇ ಕಣ್ಣನ್ನು ಮುಚ್ಕೋ ಅಂತೀರಾ? ಕಣ್ಣನ್ನು ಮುಚ್ಚಿದ್ರೆ ತುಂಬ ಭಯ ಆಗುತ್ತೆ ಗುರುಗಳೇ, ವಿಪರೀತ ಯೋಚನೆಗಳು ಬರುತ್ತೆ. ಕಣ್ಣು ಬಿಟ್ಟರೆ ಪರವಾಗಿಲ್ಲ, ಕಣ್ಣು ಮುಚ್ಚಿದ್ರೆ ಹೋಯ್ತು, ಏನು ಆಲೋಚನೆಗಳು ವಿಚಿತ್ರ ವಿಚಿತ್ರವಾಗಿ. ಅದು ಹೇಗೆ ಗಂಟೆಗಟ್ಟಲೆ ಕೂರ್ತೀರಾ ನೀವು ಅಂತ ಕೇಳ್ತಾರೆ. ಕಣ್ಣನ್ನು ಮುಚ್ಚಿದ ತಕ್ಷಣ ಮನಸ್ಸಿಗೆ ಭಯ, ಈ ನನ್ನ ಮಗ ಏನೋ ಮಾಡ್ತಿದ್ದಾನ, ಇವನ್ನ ಕಣ್ಣು ಮುಚ್ಚಕ್ ಬಿಡಬಾರ್ದು. ಮನಸ್ಸು ಹುಷಾರಾಗ್ಬಿಡುತ್ತೆ. ಓ ಈ ನನ್ನ ಮಗ ಏನೋ ಮಾಡ್ತಿದ್ದಾನ, ಯಾವುದೋ ಲಾಕನ್ನು ಮುರಿದು ಒಳಗಡೆ ಖಜಾನೆ ಒಳಗಡೆ ಕೈ ಹಾಕಕ್ ಬರ್ತಾ ಇದ್ದಾನ ತಿಳ್ಕೊಂಡು ವಿಪರೀತ ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ. ಏನೇನು ಕರ್ಮಗಳನ್ನು ತುಂಬಿಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಿದ್ದ ಆಲೋಚನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿ ತುಳುಕ್ತಾ ಇರುತ್ತೆ. ಧ್ಯಾನ ಮಾಡಕ್ ಸಾಧ್ಯವಿಲ್ಲ. ಅದನ್ನು ಮೀರಿ ನೀವು ಧ್ಯಾನ ಮಾಡಕ್ ಹೋದ್ರಿ ಅಂತಂದ್ರೆ ಧ್ಯಾನದ ಒಳಗಡೆ ನುಗ್ಗೋದಕ್ಕೆ ಜಾಗ ಕೊಡುತ್ತೆ, ಆದರೆ ಸರಿ ರೀತಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಪಂಚೆ ಉಟ್ಟುಕೊಂಡು ಗಾಡಿ ಬಿಟ್ಟಾಗ ಪಂಚೆ ಚೆನ್ನಾಗಿ ಮುದುರ್ಕೊಂಡು ಕೆಳಗಡೆ ನೇತಾಡದೆ ಕರೆಕ್ಟಾಗಿ ನೀವು ಸೈಕಲ್ ಬಿಟ್ರೆ ಮಾತ್ರ ಸೈಕಲ್ ಹೋಗಕ್ಕೆ ಸಾಧ್ಯ. ಇಲ್ಲವಾ ವೀರೊಳಗೆ ಸಿಕ್ಕಾಕೊಂಡು ಮುಗಿಸ್ಕೊಂಡು ಬಿದ್ದೋಗ್ತೀವಿ. ಅದೇ ರೀತಿ ನೀವು ಸರಿ ಇಲ್ಲದೆ ಧ್ಯಾನ ಮಾಡಕ್ ಹೋದ್ರೆ ಅನುಭವಗಳಾಗತ್ತೆ. ಮುಂದೆ ಹೋಗುತ್ತೆ ಗಾಡಿ, ಎಲ್ಲೋ ಒಂದು ಕಡೆ ಚಕ್ರದಲ್ಲಿ ಪಂಚೆ ಸಿಕ್ಕಾಕೊಂಡು ಬಿದ್ದಂಗೆ ಬಿದ್ದೋಗ್ತೀವಿ. ಸೈಕಲ್ ಕಲಿಯೋದಾದ್ರೂ ಕೂಡ ಹಿಂದೆ ಸೀಟ್ ಹಿಡ್ಕೊಂಡು ನಾನು ಹಿಡ್ಕೊಂಡಿದ್ದೀನಿ ಹೋಗು, ನಾ ಹಿಡ್ಕೊಂಡಿದ್ದೀನಿ ಹೋಗು, ನಾ ಹಿಡ್ಕೊಂಡಿದ್ದೀನಿ ಹೋಗು ಅಂತ ಹಿಡ್ಕೊಂಡೇ ಇರಲ್ಲ, ಸುಳ್ಳು ಹೊಡಿತಾ ಇರ್ತಾರ, ನೀವು ಬಿಡ್ತಾ ಇರ್ತೀರಾ. ಒಬ್ಬ ಗೈಡ್ ಬೇಕು. ಸೊ ಇದನ್ನೆಲ್ಲ ನಿಯಮ ಮಾಡಿ ಇಟ್ಟುಬಿಟ್ಟಿದ್ದಾರೆ, ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಭಗವಂತನ ಪಡಿಬೇಕು ಅಂದ್ರೆ ಏನೇನು ಪಡಿಬೇಕು.